ಕುಮಾರಸ್ವಾಮಿ ಅವರು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾದ್ರಲ್ವಾ, ಆಗ ಕಮಲದ ಕೆಲ ನಾಯಕರುಗಳು ನಿಧಾನಕ್ಕೆ ಕಾಲ್ ಕೀಳ್ತಾರೆ. ಯಾರು? ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡ, ಹಾಗೆ ಮಾಜಿ ಶಾಸಕ ಪ್ರೀತಂ ಗೌಡ, ಇವರೆಲ್ಲ ಪ್ರತಿಭಟನಾ ಸ್ಥಳಕ್ಕೆ ಕುಮಾರಸ್ವಾಮಿ ಬರ್ತಾ ಇದ್ದಂಗೆ ವಾಪಸ್ ಆದ್ರು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇದನ್ನು ನಾವು ಗಮನಿಸಬಹುದಾಗಿತ್ತು. ವೇದಿಕೆ ಬಳಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಂಗೆ ನಾರಾಯಣಗೌಡ, ಪ್ರೀತಂ ಗೌಡ ವಾಪಸ್ ಹೋಗ್ತಾರೆ. ಪ್ರತಿಭಟನಾ ಸ್ಥಳದಿಂದ ಇಬ್ರು ನಾಯಕರು ಕಾಲ್ ಕೀಳ್ತಾರೆ. ಇದು ಎಚ್ಡಿಕೆ ಮತ್ತು ಜೆಡಿಎಸ್ ಹೆಸರನ್ನ ಎಲ್ಲೂ ಕೂಡ ಪ್ರಸ್ತಾಪ ಕೂಡ ಮಾಡಲ್ಲ. ಇವತ್ತಿನ ಪಾದಯಾತ್ರೆಯಲ್ಲೂ ಕೂಡ ಭಾಗವಹಿಸಿರ್ತಾರೆ ನಾರಾಯಣಗೌಡ ಹಾಗೆ ಪ್ರೀತಂ ಗೌಡ. ಬಟ್ ಅವರೆಲ್ಲೂ ಕೂಡ ಕುಮಾರಸ್ವಾಮಿ ಅವರ ಹೆಸರನ್ನು ಅಥವಾ ಜೆಡಿಎಸ್ ನ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲ್ಲ. ಈಗ ಮೈತ್ರಿ ಆಗಿರುವಂತಹ ವಿಚಾರವಾಗಿ ಈಗ ಪ್ರೀತಂ ಗೌಡ ಹಾಗೆ ಕೆ.ಸಿ. ನಾರಾಯಣಗೌಡರಿಗೆಲ್ಲ ಸಮಸ್ಯೆ ಇದೆ. ಒಂದು KR ಪೇಟೆಗೆ ಸಂಬಂಧಪಟ್ಟ ಹಾಗೆ ನಾರಾಯಣಗೌಡರಿಗೂ ಸಮಸ್ಯೆ ಇರುವಂತದ್ದು, ಇನ್ನೊಂದು ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಪ್ರೀತಂ ಗೌಡ ಅವರಿಗೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿನೇ ಈ ಮೈತ್ರಿ ವಿಚಾರವಾಗಿ ಅವರಿಗೆಲ್ಲ ಬಹಳ ಅಸಮಾಧಾನವೂ ಕೂಡ ಇದೆ. ಕುಮಾರಸ್ವಾಮಿ ಅವರು ಇವತ್ತು ಅದರಲ್ಲೂ ಕೇಸರಿ ಶಾಲೆ ಹಾಕೊಂಡ್ಬಂದ್ಬಿಟ್ರು. ಕುಮಾರಸ್ವಾಮಿ ಅವರು ನೋಡಿ, ನಾವು ನೋಡ್ತಾ ಇದ್ದೀವಿ, ಇದು ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಂತ ಸಂದರ್ಭ ನೋಡಿ. ಅಲ್ಲಿ CT ರವಿ ಅವರ ಹಿಂದ್ಗಡೆ ಪ್ರೀತಂ ಗೌಡ ಅವರಿದ್ದಾರೆ. ಅವಳ ನಿಧಾನಕ್ಕೆ ಸ್ಟೇಜ್ ಇಂದ ಕಾಲ್ ಕಿಟ್ಟಂತ ಸಂದರ್ಭ ನೋಡಿ. ಅಲ್ಲಿ ವೇದಿಕೆ ಮೇಲೆ JDS ಶಾಸಕರುಗಳು ಅಥವಾ ಮಾಜಿ ಶಾಸಕರುಗಳು, ಮಾಜಿ ಸಂಸದರುಗಳು ಇವರುಗಳೇ ತುಂಬಿಕೊಂಡ್ಬಿಡ್ತಾರೆ ಒಂದು ಹಂತಲ್ಲಿ. ಆಗ ಅಲ್ಲೇ ಇದ್ದಂತ ಪ್ರೀತಂ ಗೌಡ ಅವರಿಗೆ ಇದು ಬಹಳ ಕಸಿಬಿಸಿ ತಂತು ಅಂತ ಕಾಣಿಸುತ್ತೆ. ನಿಧಾನಕ್ಕೆ ಸ್ಟೇಜ್ ಇಂದ ಅವರು ಇಳಿದು ಹೊರಟು ಬಿಡ್ತಾರೆ. ಅಲ್ಲಿ ತನಕ ಪ್ರೀತಂ ಗೌಡ ಹಾಗೆ ನಾರಾಯಣಗೌಡ ಇವರೆಲ್ಲ ಸ್ಟೇಜ್ ಮೇಲೇನೆ ಇದ್ರು ನೋಡಿ. ಅಲ್ಲಿ CT ರವಿ ಅವ್ರ ಹಿಂದಕ್ಕೆ ನಾರಾಯಣಗೌಡ ಅವರಿದ್ದಾರೆ, ಆಮೇಲೆ ಪ್ರೀತಂ ಗೌಡ ಅವರು ಇದ್ದಾರೆ. ಇಬ್ರು ಒಬ್ರಿಗೊಬ್ರು ಮಾತನಾಡ್ಕೊಳ್ತಾ ನಿಧಾನಕ್ಕೆ ಹಾಗೆ ಇಳಿದು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರನ್ನ CT ರವಿ ಅವರು ಹಸ್ತಲಾಗೋದು ಮುಖೇನವಾಗಿ ಮೇಲಕ್ಕೆ ಕರ್ಕೊಂತಾ ಇದ್ದಾರೆ.